Good morning, students. In the previous class, we learnt about the SI units and rules for how to write the SI units according to the rule, and also multiples and submultiples. Okay, next coming to the next topic, that is measurement of length. Okay, how do we measure the length? ಓಕೆ ಲೆಂತನ್ನು ಯಾವ ಥರ ನಾವು ಮೆಷರ್ ಮಾಡ್ತೀವಿ ಅನ್ನೋದಕ್ಕೆ ದೇರ್ ಆರ್ ಟೂ ಮೆಥಡ್ಸ್. ಫಸ್ಟ್ ಒನ್ ಈಸ್ ಡೈರೆಕ್ಟ್ ಮೆಥಡ್, ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಮೆಥಡ್. ಇಂಡೈರೆಕ್ಟ್ ಮೆಥಡ್ ವಿ ಯೂಸ್ ಮೀಟರ್ ಸ್ಕೇಲ್ ಅಲ್ವಾ. ಯೂಶ್ವಲಿ ಮೀಟರ್ ಸ್ಕೇಲಲ್ಲಿ ನಾವು ಲೆಂತನ್ನು ಮೆಷರ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಂಚಸ್ಸಲ್ಲೂ ಕೂಡ ನಾವು ಮೆಷರ್ ಮಾಡ್ತಿದ್ದೀವಿ. ವರ್ನಿಯರ್ ಕ್ಯಾಲಿಪರ್ಸಲ್ಲೂ ಕೂಡ ಅದರಲ್ಲೂ ಕೂಡ ನಾವು ಮೆಷರ್ಮೆಂಟನ್ನು ನೋಡ್ತಾ ಇದ್ದೀವಿ. ಸ್ಕ್ರೀವ್ ಗೇಜ್, ದೀಸ್ ಆರ್ ದ ಸಮ್ ಇನ್ಸ್ಟ್ರೂಮೆಂಟ್ ಟು ಮೆಷರ್ ದ ಸ್ಮಾಲ್ ಲೆಂತ್. ಇಫ್ ಸಪೋಸ್ ದ ಲೆಂತ್ ಈಸ್ ಟು ಹೈ ಮೀನ್ಸ್ ತುಂಬ ಉದ್ದ ಇದ್ದರೆ ಯಾವ ಥರ ನಾವು ಅದನ್ನು ಮೆಷರ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಪ್ಲಾನೆಟ್, ಓಕೆ, ಪ್ಲಾನೆಟ್ಸ್ ಗ್ರಹಗಳೆಲ್ಲ ಏನಿದೆ ನಮ್ಮಿಂದ ದೇ ಆರ್ ವೆರಿ ಡಿಸ್ಟೆಂಟ್. ಹೌ ಡು ಯು ಮೆಷರ್ ದಟ್ ದ ಲೆಂತ್ ಬಿಟ್ವೀನ್ ದ ಪ್ಲಾನೆಟ್ ಆ್ಯಂಡ್ ದ ಅರ್ತ್? ಹಾಗಾದರೆ ನಮ್ಮ ಭೂಮಿಯಿಂದ ಪ್ಲಾನೆಟ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಯಾವ ಥರ ಮೆಷರ್ ಮಾಡಬೇಕು ಅನ್ನೋದಕ್ಕೆ ದೇರ್ ಆರ್ ಸಮ್ ಮೆಥಡ್ಸ್. ಓಕೆ, ಅಂಡರ್ ದಟ್ ವಿ ಹ್ಯಾವ್ ಒನ್ ಮೆಥಡ್ ದಟ್ ಈಸ್ ಪ್ಯಾರಲಾಕ್ಸ್ ಮೆಥಡ್. ಓಕೆ, ಪ್ಯಾರಲಾಕ್ಸ್ ಮೆಥಡಲ್ಲಿ ನಾನು ಹೇಳಿದೆ, ವಿ ಆರ್ ಅಬ್ಸರ್ವಿಂಗ್ ಫ್ರಮ್ ದ ಅರ್ತ್. ದಿಸ್ ಈಸ್ ಅನ್ ಅರ್ತ್ ಅಂತ ಅಂದ್ಕೊಳ್ಳಿ. ದಿಸ್ ಈಸ್ ಅರ್ತ್ ಸರ್ಫೇಸ್. Because of earth is in almost spherical form. Okay, we observe the planets here. Okay, this is one of the planet ಅಂತ ಅಂದ್ಕೊಳ್ಳಿ. ಪ್ಲಾನೆಟ್ ಅಂದರೆ ಯಾವುದೊಂದು ಗ್ರಹ. ಎಕ್ಸಾಂಪಲ್ ಸ್ಯಾಟರ್ನ್ ಅಂತ ಹೇಳಿದಲ್ವಾ, ಸ್ಯಾಟರ್ನ್ ಈಸ್ ಎ ಪ್ಲಾನೆಟ್. ವಿ ಆರ್ ಅಬ್ಸರ್ವಿಂಗ್ ದಟ್ ಪ್ಲಾನೆಟ್ ಫ್ರಮ್ ದ ಟೂ ಡಿಫ್ರೆಂಟ್ ಪೊಸಿಷನ್. ಹಾಗಾದರೆ ಅರ್ತ್ ಮೇಲೆ ನಿಂತ್ಕೊಂಡು ನಾವು ಟೂ ಡಿಫ್ರೆಂಟ್ ಪೊಸಿಷನಲ್ಲಿ ಅದನ್ನ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ವಿ ಆರ್ ಅಬ್ಸರ್ವಿಂಗ್ ದ ಪ್ಲಾನೆಟ್ ಫ್ರಮ್ ಅವರ್ ಲೆಫ್ಟ್ ಐ. That is one of the position. Here this is right eye. Okay, this is we are using the observer. You are the observer. ನೀವು ಅಲ್ಲಿಂದ ನಿಂತ್ಕೊಂಡು ಇಲ್ಲಿ ಒಂದು ಪ್ಲಾನೆಟನ್ನು ನೋಡ್ತಾ ಇದ್ದೀರಾ. Okay, you are observing. What is the distance between the earth and the planet? Because the distance is very too long. ತುಂಬ ಉದ್ದ ಇದೆ. ಎಷ್ಟು ಅಂತ ನಾವು ಮೀಟರ್ ಸ್ಕೇಲಲ್ಲಿ ಮೆಷರ್ ಮಾಡೋಕ್ಕಾಗಲ್ಲ. ಓಕೆ, ವಿ ಕ್ಯಾನಾಟ್ ಮೆಷರ್ the distance object by using the normal scale. ನಾರ್ಮಲ್ ಸ್ಕೇಲನ್ನು ತಗೊಂಡು ನಾವಲ್ಲಿ ಡಿಸ್ಟೆನ್ಸನ್ನು ಮೆಷರ್ ಮಾಡಲಿಕ್ಕಾಗಲ್ಲ. ಸೊ ದಟ್ ವಿ ಆರ್ ಯೂಸಿಂಗ್ ದ ಒನ್ ಮೆಥಡ್ ದಟ್ ಈಸ್ ಪ್ಯಾರಲಾಕ್ಸ್ ಮೆಥಡ್. ಸಪೋಸ್ ಇಫ್ ವಿ ಆರ್ ಕ್ಲೋಸಿಂಗ್ ದ ರೈಟ್ ಐ. ಓಕೆ, ನೀವೇನು ಮಾಡಿ, ಒಂದು ರೈಟ್ ಐನ ಕ್ಲೋಸ್ ಮಾಡಿ ಒಂದು ಆಬ್ಜೆಕ್ಟನ್ನು ನೋಡಿ. ಸಿ ದ ಆಬ್ಜೆಕ್ಟ್ ಬೈ ಕ್ಲೋಸಿಂಗ್ ದ ರೈಟ್ ಐ. ದೇರ್ ಈಸ್ ಒನ್ ಪೊಸಿಷನ್. ಓಕೆ, ಇಫ್ ವಿ ಆರ್, this is left eye, this is right eye. Okay, this is open, this is close. Okay, the object is in this position. illide. Similarly, suppose if we close the right eye, ಈಗ ಏನು ಮಾಡಬೇಕು, ಬಲಗಡೆ ಕಣ್ಣನ್ನು ಓಪನ್ ಮಾಡಿ ಲೆಫ್ಟನ್ನು ಕ್ಲೋಸ್ ಮಾಡಿ ಒಂದು ಸರಿ ನೋಡಿ. ಅವಾಗ ಪೊಸಿಷನ್ ಎಲ್ಲಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ನೀವು ಮನೇಲಿ ಮಾಡ್ಬೋದು ಎಕ್ಸ್ಪೆರಿಮೆಂಟನ್ನು. Okay, there is a change in the position. There is a shift in the position. ಅಲ್ವಾ? ಈಗ ನೀವು ಲೆಫ್ಟ್ ಒಂದು ಸಾರಿ ರೈಟ್ ಐಯನ್ನು ಕ್ಲೋಸ್ ಮಾಡಿ ಸಿ ದ ಆಬ್ಜೆಕ್ಟ್. ಓಕೆ, ದಟ್ ಈಸ್ ಇನ್ ಒನ್ ಪಾಯಿಂಟ್. ಸಪೋಸ್ ಇಫ್ ವಿ ಕ್ಲೋಸ್ ದ ಲೆಫ್ಟ್ ಆ್ಯಂಡ್ ಸಿ ಫ್ರಮ್ ದ ರೈಟ್ ಐ. ಓಕೆ, ಬಲಗಡೆ ಕಣ್ಣಿಂದ ನೋಡಿದಾಗ ಅಲ್ಲಿ ಏನಾಗುತ್ತೆ, ಪೊಸಿಷನ್ ಇಲ್ಲಿಗೆ ಬಂದಿರುತ್ತೆ. ಓಕೆ, ದೆರ್ ಈಸ್ ಎ ಚೇಂಜ್, ಅಪ್ಪರ್ ಆ್ಯಂಡ್ ಚೇಂಜ್, ಸ್ಮಾಲ್ ಚೇಂಜ್ ಆರ್ ಶಿಫ್ಟ್. ಎಲ್ಲಿ, ಇನ್ ದ ಪೊಸಿಷನ್ ಆಫ್ ಎ ಬಾಡಿ ಫಸ್ಟ್ ಇಲ್ಲಿ ಇದ್ದಂಗೆ ಇರುತ್ತೆ. ನೆಕ್ಸ್ಟ್ ಈ ಕಡೆ ಕಣ್ಣು ಓಪನ್ ಮಾಡಿದ್ರೆ ಇಲ್ಲಿ ಬಂದಿದೆ ಅಂತ ನಮಗೆ ಫೀಲ್ ಆಗುತ್ತೆ. ವಿ ಆರ್ ಫೀಲಿಂಗ್ ದೆರ್ ಈಸ್ ಎ ಶಿಫ್ಟ್ ಇನ್ ದ ಪೊಸಿಷನ್, ಚೇಂಜ್ ಇನ್ ದ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ಬ್ಯಾಕ್ಗ್ರೌಂಡ್ ನಥಿಂಗ್ ಬಟ್ ಎ ವಾಲ್ ಆರ್ ಎನಿಥಿಂಗ್. Okay, this shift observed through the observer. Observer means you are the observer. You are observing the object from the two different position. Different position ಯಾವುದು, ಒಂದು ಲೆಫ್ಟ್ ಐ, ಒಂದು ರೈಟ್ ಐ. ಸಿಮಿಲರ್ಲಿ ನಾವೇನು ಮಾಡ್ತಿದ್ವಿ, ಇಲ್ಲಿ ಅರ್ತ್ ಮೇಲೆ ನಿಂತ್ಕೊಂಡು ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದ ಅರ್ತ್ ಸರ್ಫೇಸ್ ಆ್ಯಂಡ್ ಅಬ್ಸರ್ವಿಂಗ್ ದ ಪ್ಲಾನೆಟ್ ಫ್ರಮ್ ದ ಟೂ ಡಿಫ್ರೆಂಟ್ ಪೊಸಿಷನ್, ನಥಿಂಗ್ ಬಟ್ ಒನ್ ಲೆಫ್ಟ್ ಐ, another one is right eye. Okay, then basis. What is meant by basis? It is the distance between two position of an observer in the parallax method. Okay, there is a distance between the two position. Okay, that is known as basis. This is the earth surface. We are observing from two different position. This is left eye, this is right eye. This is a planet. Okay, we are observing that planet from the two different positions.
Therefore, the distance between two position from the of the observation. ಹಾಗಾಗಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಿರೋದ್ರಿಂದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಪೊಸಿಷನ್, ದಿಸ್ ಇಸ್ P1 and this is P2. This is left eye, this is right eye. What is the distance between the two eyes, or distance between the two position is B. That B is called basis. Okay, it is the distance between two position of the observation in the parallax method. Okay, next coming to what is meant by parallax angle. There is an angle ಅಲ್ವಾ, ಇಲ್ಲಿ ನಮಗೆ ಒಂದು ಆ್ಯಂಗಲ್ ಸಿಗ್ತಾ ಹೋಗುತ್ತೆ. ಆ್ಯಂಗಲ್ ಈಸ್ ಕಾಲ್ಡ್ ಥೀಟಾ. ಓಕೆ, ದಟ್ ಆ್ಯಂಗಲ್ ಈಸ್ ನೋನ್ ಆಸ್ ಪ್ಯಾರಲಾಕ್ಸ್ ಆ್ಯಂಗಲ್. ಓಕೆ, ಡೆಫಿನಿಷನ್ ಏನಂದರೆ ಇದ್ರದ್ದು, ಇಟ್ ಈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಬೇಸಿಸ್. ಓಕೆ, ಎಲ್ಲಿಂದ ಬರ್ತಾ ಇದೆ ಅಂದರೆ ದ ಆ್ಯಂಗಲ್ ಈಸ್ ಸಬ್ಟೆಂಡೆಡ್, ವೇರ್ ಇಟ್ ಈಸ್ ಫ್ರಮ್, ಇಟ್ ಈಸ್ ಫ್ರಮ್ ದ ಬೇಸಿಸಿಂದ ಬರ್ತಾ ಇದೆ. ಎಲ್ಲಿ? ಅಟ್ ದ ಆಬ್ಜೆಕ್ಟ್, ಅಟ್ ಆನ್ ಆಬ್ಜೆಕ್ಟ್, ಬಿಕಾಸ್ ಪ್ಲಾನೆಟ್ ಈಸ್ ಆನ್ ಆಬ್ಜೆಕ್ಟ್. ದಟ್ ಈಸ್ ಆಬ್ಜೆಕ್ಟ್, ಯು ಆರ್ ದ ಅಬ್ಸರ್ವರ್. ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಆಬ್ಜೆಕ್ಟ್ ಯಾವುದಲ್ಲಿ? ಪ್ಲಾನೆಟ್. ಓಕೆ, ವಾಟ್ ಈಸ್ ದ ಡಿಸ್ಟೆನ್ಸ್? ಈಗ ನಾವು ಇದನ್ನು ಡಿಸ್ಟೆನ್ಸನ್ನು ಮೆಷರ್ ಮಾಡೋದು. ಓಕೆ, ಅವರ್ ಇಂಟೆನ್ಷನ್ ಈಸ್ ಟು ಮೆಷರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲಾನೆಟ್ ಆ್ಯಂಡ್ ದ ಅರ್ತ್. ಓಕೆ, ಪ್ಲಾನೆಟ್ ಈಸ್ ಆನ್ ಆಬ್ಜೆಕ್ಟ್, ಯು ಆರ್ ಅಬ್ಸರ್ವಿಂಗ್, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಫ್ರಮ್ ಯುವರ್ ಲೆಫ್ಟ್ ಆ್ಯಂಡ್ ರೈಟ್ ಐ. ಓಕೆ, you are standing on a earth surface, you are the observer. Okay, in order to measure the distance between the earth and the planet, we using the parallax method. Okay, there is an angle because we are seeing the object from the two different positions. Okay, the distance between those two positions is called basis. Okay, the angle subtended by the basis where it is at the object. ಇಲ್ಲಿ ಆಬ್ಜೆಕ್ಟ್ ಅಲ್ಲಿ ನಮಗೆ ಒಂದು ಆ್ಯಂಗಲ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಲೀನಿಯರ್ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ರೋಡ್. ಸಪೋಸ್ ಯು ಆರ್ ಗೋಯಿಂಗ್ ಟು ಮೀಟ್ ಎ ಸರ್ಕಲ್, ಸರ್ಕ್ಯುಲರ್ ಅಲ್ವಾ, ಒಂದು ಸರ್ಕಲ್ ಸಿಗ್ತಾ ಹೋಗುತ್ತೆ ನಮಗೆ ರೋಡಲ್ಲಿ. ದಿಸ್ ಈಸ್ ಎ ಸರ್ಕಲ್, ದಿಸ್ ಈಸ್ ಲೀನಿಯರ್ ಸ್ಟ್ರೇಟ್ ಲೈನ್, ದಿಸ್ ಈಸ್ ಆ್ಯಂಗ್ಯುಲರ್ ಮೀನ್ಸ್ ಸರ್ಕಲ್ ಅಂತ ಬಂತು ಅಂದರೆ ನಮಗೆ ಆ್ಯಂಗಲ್ ಥೀಟಾ ಅಂತ ಬರುತ್ತೆ. ದರ್ ಈಸ್ ಅನ್ ಆ್ಯಂಗಲ್. ಓಕೆ, ದಟ್ ಆ್ಯಂಗಲ್ where it is subtended by the basis, where it is at the object. This is called parallax angle. Very important, they are asking for the 1 marks. What is mean by parallax angle? It is the angle subtended by the basis at the object. Okay, object ಅಲ್ಲಿ ಇರುತ್ತೆ, ಎಲ್ಲಿಂದ ಬರುತ್ತೆ? ಬೇಸಿಸ್ ಇಂದ. Okay, then how to measure this distance? By using the parallax method. Okay, the question is how to means determination of large distance by the parallax method. I already told this is an earth. Okay, it is a part of arc. This is an earth, it is a part of earth. Earth alli ಒಂದು ಪಾರ್ಟ್ ಅನ್ನು ತಗೋತಾ ಇದ್ದಾರೆ. They are taking the part of a earth. Here is a planet. P means planet. Okay, we have to measure the distance between the earth and the planet, that is capital D. Okay, in the figure, okay, clearly say like that, P is a planet, P is any one of the planet. Okay, theta means it is a parallax angle. Parallax nothing but angle subtended by the basis at an object. Okay, D is a distance between the planet and the earth. D is a distance between the planet and the earth. B is the basis, where B is very small. ಯಾಕಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಐ ಈಸ್ ವೆರಿ ಲೆಸ್, ಕಡಿಮೆ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಐ ಈಸ್ ವೆರಿ ಲೆಸ್ ವೆನ್ ಕಂಪೇರ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಪ್ಲಾನೆಟ್. ಹಾಗಾದರೆ ನಿಮ್ಮ ಕಣ್ಣುಗಳ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದೆನೋ, ಏನು ನಿಮ್ಮಿಂದ ಪ್ಲಾನೆಟ್ ಯಾವುದೋ ಒಂದು ಗ್ರಹ ಜಾಸ್ತಿ ಇದೆನಂತ ನೋಡಿದಾಗ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಪೊಸಿಷನ್ ಮೀನ್ಸ್ ಟು ಐಸ್ ಈಸ್ ವೆರಿ ಲೆಸ್ ವೆನ್ ಕಂಪೇರ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಪ್ಲಾನೆಟ್. ತುಂಬ ದೂರ ಇದೆ ಪ್ಲಾನೆಟ್. Okay, and P1 and P2, two position of an observation on the earth. Here we are observing this planet from the two position. This is left eye, this is right eye. Assumption ಅಂದರೆ ಇದು ಅನ್ಕೊಳ್ಳಿ. Okay, then as B is less than D, I already told, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಯಾವುದು ಕಂಪೇರ್ ಮಾಡಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ದ ಪ್ಲಾನೆಟ್. Theta is very small because angle is very small because distance between the two eye is very small, hence the small angle. Okay, ನಮಗೆ ಒಂದು ಸರ್ಕಲ್ ಅಂತ ತಗೊಂಡ್ರೆ there is a circle. If we are taking the small distance, we are getting the small angle. If we are take the large distance
from this to this, we are getting the large angle. If B is very small, theta is also very small. Hence, B is an arc length of a circle. This is a theta angle. B is an like a arc. Arc ತರ ಇರುತ್ತೆ. ಥೀಟಾಗೆ ಅಪೋಸಿಟ್ ದಟ್ ಈಸ್ arc length. Arc length means B. And D is the radius of the circle. If B is an arc length, D is a radius of a circle. Circle nothing but a imagine the circular path. Circular path ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ D is the radius. ಓಕೆ, ಥೀಟಾಗೆ ಅಪೋಸಿಟ್ ಇರೋದು ಯಾವುದು? ಆರ್ಕ್ ಲೆಂತ್. ದ ಅಪೋಸಿಟ್ ಆಫ್ ಥೀಟಾ ಈಸ್ ಆರ್ಕ್ ಲೆಂತ್ ಆ್ಯಂಡ್ ಡಿ ಈಸ್ ಅ ರೇಡಿಯಸ್. ಬಿಕಾಸ್ ದಿಸ್ ಈಸ್ ಎ ಆರ್ಕ್ ಆದರೆ ನಾವು ಸರ್ಕಲ್ ಅಂತ ತಗೋಬೋದು. ಅಸಂಪ್ಷನ್, ದಿಸ್ ಈಸ್ ಅನ್ ಅಸಂಪ್ಷನ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಮೀನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪ್ಯಾರಲಾಕ್ಸ್ ಆ್ಯಂಗಲ್. ಐ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ ಪ್ಲೇನ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ ಅಂದರೆ ನಿಮಗೆ ಗೊತ್ತಿದೆಲ್ಲ, ಪ್ಲೇನ್ ಆ್ಯಂಗಲ್ ರೇಡಿಯನ್, ದ ಆ್ಯಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್. ದಿಸ್ ಈಸ್ ಕಾಲ್ಡ್ ಪ್ಲೇನ್ ಆ್ಯಂಗಲ್. Okay, the angle subtended at the sphere nothing but a spherical in shape. That angle is known as solid angle. That their unit is steradian. This is plane angle, means parallax angle, because this is in circle shape. Okay, circular shape ಆಗಿರೋದ್ರಿಂದ ನಾವು ಇಲ್ಲಿ plane angle ಅಂತ ತಗೋತೀವಿ. That plane angle is known as parallax angle is equal to plane angle is equal to arc length by radius. This is the definition of an angle. Angle is equal to arc length by radius. Okay, parallax angle is theta. We know that theta is a parallax angle is equal to arc length. Where is that arc length? Okay, B is a arc length. B divided by radius. D is a radius. Okay, D. ನಮಗೆ ಈಗೇನು ಬೇಕು? ವಿ ವಾಂಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಪ್ಲಾನೆಟ್. ನಾವೀಗ ಏನು ಮೆಷರ್ ಮಾಡಬೇಕು? ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕು. ಸೊ ವಿ ವಾಂಟ್ ಡಿ, ಇದೆಷ್ಟು ಡಿಸ್ಟೆನ್ಸ್ ಅಂತ ಬೇಕು. ಸೊ ಡಿಯನ್ನು ಇಲ್ಲಿ ಶಿಫ್ಟ್ ಮಾಡಿ ಥೀಟಾ ಗೋಸ್ ಟು ದಿಸ್ ಪ್ಲೇಸ್. ಹೆನ್ಸ್ ಡಿ ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಥೀಟಾ. ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಪ್ಲಾನೆಟ್. ದಿಸ್ ಈಸ್ ವೆರಿ ಲಾರ್ಜ್. ಓಕೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಬೈ ನೋಯಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪೊಸಿಷನ್. Okay, this is very small. We can easily measure through the meter scale alli ನಾವು measure ಮಾಡ್ಬೋದು. And divided by what is the angle? Angle between this position at the subtended at the center. Central angle ಎಷ್ಟು ಅಂತ ಗೊತ್ತಾದರೆ ನಮಗೆ ಡಿಸ್ಟೆನ್ಸನ್ನು we can easily calculate. This distance can be calculated by knowing the distance between the two position, means basis, and as well as what is the angle between the position. By knowing these values, we can easily calculate the distance between the earth and the planet. This is how we are determine the large distance by using the parallax method. Okay, by using this parallax method, we have to determine the diameter of a moon. ಹಾಗಾದರೆ ಮೂನಿನ ಡಯಾಮೀಟರ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು by using the parallax method. Same point, same almost, but here we have to calculate. ಅಂದರೆ ನಾವಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ? ಇನ್ ದೇರ್ ವಿ ಆರ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಪ್ಲಾನೆಟ್. ಬಟ್ ಹಿಯರ್ ಅವರ್ ಏಮ್ ಈಸ್ ಹೌ ಟು ಡಿಟರ್ಮೈನ್ ದ ಡಯಾಮೀಟರ್ ಆಫ್ ದ ಮೂನ್. ಓಕೆ, ಡಯಾಮೀಟರ್ ನಥಿಂಗ್ ಬಟ್ ದಿಸ್ ಇಸ್, ಇಫ್ ದಿಸ್ ಈಸ್ ಅ ಸರ್ಕಲ್, ಓಕೆ, ಓ ಈಸ್ ದ ಸೆಂಟರ್, ಓ ಎ ಮೀನ್ಸ್ ದಿಸ್ ಈಸ್ ರೇಡಿಯಸ್. ಇದು ರೇಡಿಯಸ್ ಆದರೆ ಇದನ್ನೇನಂತೀವಿ ನಾವು? ಎ ಬಿನ ಡಯಾಮೀಟರ್ ಅಂತ ಹೇಳ್ತೀವಿ. ದಿಸ್ ಈಸ್ ಡಯಾಮೀಟರ್. ಓಕೆ, ಓ ಎ ಈಸ್ ರೇಡಿಯಸ್, AB is diameter. Okay, because the moon is like a circle in shape. That's why we are by using the parallax method, we are determining the diameter. Okay, here P is a point of observation. Here P is a point of observation. ಅಂದರೆ ನಾವು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ? ಅರ್ತ್ ಸರ್ಫೇಸ್ ಮೇಲೆ. ದಿಸ್ ಈಸ್ ಅರ್ತ್ ಸರ್ಫೇಸ್. P is a point of observation, means where we are observing that moon anna observe ಮಾಡಿ. that point is known as point of observation. Next, D is the diameter of the moon. Small d is the diameter of the moon. This is moon. P1 and P2 are the two diametrically opposite alva. Diameter anta tagonde these are opposite. P1 is opposite to P2. There are 2 points. These points are observed through a telescope alva. We are using the telescope because this is very far away from the earth. By using the telescope we can see the 2 points. One's P1, another one is P2.
D is the distance between the moon and the earth. Here moon is not a planet. Okay, D is the distance between the earth and the moon. Next, alpha is the angular diameter. In there, theta. Theta means parallax angle. Here we are using the alpha. Alpha means angular diameter because there is a circle. Circle shape anta bantu andre ನಾವು alpha angle ಅಂತ ತಗೋಬೇಕು. ಆಗಲೇ ಹೇಳಿದ್ನಲ್ಲ, straight road means linear. Suppose we are meeting the circle. Circle anta ಬಂದರೆ ನಮಗೆ angle ಅಂತ ಬರುತ್ತೆ. Angular diameter of the planet is alpha. Okay, here D is very small than the distance, means diameter is very small when compared to distance between earth and the moon. Earth and the moon distance is very large when compared to diameter because moon is very small. Okay, when we are observing through the telescope, it is somewhat large anta ಕಾಣುತ್ತೆ, but normal ಆಗಿ ನೋಡಿದ್ರೆ small ಅಂತಿದೆ. Okay, D is very small than the capital D. What is D? D is the arc length of a circle. Means if alpha is angle opposite to arc length. Okay, in there theta is a angle. Angle is opposite ಯಾವುದು? arc length B. Here angle is here, ಇಲ್ಲಿದೆ ಈಗ angle. ಇದರ opposite ಏನಿದು? arc length. D is a arc length. ಗೊತ್ತಾಗ್ತಿದೆನಾ? ಎಲ್ಲಿ ಥೀಟಾಗೆ ಆಪೋಸಿಟ್ ಮೀನ್ಸ್ ಆ್ಯಂಗಲ್ಲಿಗೆ ಆಪೋಸಿಟ್ ಈಸ್ ಆರ್ಕ್ ಲೆಂತ್. ದಿಸ್ ಈಸ್ ರೇಡಿಯಸ್. ಓಕೆ, ಡಿ ಈಸ್ ಅ ರೇಡಿಯಸ್. ಸಿಮಿಲರ್ಲಿ, ವಾಟ್ ಈಸ್ ದ ಆ್ಯಂಗ್ಯುಲರ್ ಡಯಾಮೀಟರ್ ಆಫ್ ದ ಪ್ಲಾನೆಟ್? ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆ್ಯಂಗ್ಯುಲರ್ ಡಯಾಮೀಟರ್ ಆಫ್ ದ ಪ್ಲಾನೆಟ್. ವಿ ನೋ ದಟ್ ದಿಸ್ ಆ್ಯಂಗ್ಯುಲರ್ ಡಯಾಮೀಟರ್ ಈಸ್ ಡಿನೋಟೆಡ್ ಬೈ ಆಲ್ಫಾ. ಆಲ್ಫಾ ಅಂತ ತಗೋಬೇಕು. ಇಸ್ ಈಕ್ವಲ್ ಟು ಆ್ಯಂಗಲ್ ಡಯಾಮೀಟರ್ ಆಫ್ ದ ಆ್ಯಂಗಲ್ ನಥಿಂಗ್ ಬಟ್ ಎ ಪ್ಲೇನ್ ಆ್ಯಂಗಲ್. ಹಿಯರ್ ಆಲ್ಸೋ ಎ ಪ್ಲೇನ್ ಆ್ಯಂಗಲ್. ಆರ್ಕ್ ಲೆಂತ್ ಬೈ radius. Angle is equal to arc length by radius. Angle nothing but alpha. Arc length means this is opposite to angle. Angle is opposite ಯಾವುದು? ಇದು arc length. ಈಗ D divided by what is the radius? D is the radius. But we want to know the diameter. Diameter ಬೇಕು ನಮಗೆ. We want diameter. Therefore D is equal to alpha into capital T. Okay, capital D. D means diameter is equal to angular diameter into distance. ಇಲ್ಲಿ angle ಇದೆ. This is arc length. This is by radius. Okay, ನಮಗೆ ಬೇಕಾಗಿರೋದು ಯಾವುದು? diameter. Diameter means this is diameter of the moon. Okay, diameter ಬೇಕು. ಸೊ ಇದನ್ನು ಲೆಫ್ಟ್ ಶಿಫ್ಟ್ ಮಾಡಿ. Therefore, small d is equal to angular diameter into distance. Okay, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಯಾಮೀಟರ್ ಸಿಗ್ತಾ ಹೋಗುತ್ತೆ. By knowing the angular diameter and distance between the earth and the moon, we can easily calculate the diameter of the moon. This is how we are getting the diameter of the moon by using the parallax method.